ಕೃಷ್ಣ ಒಂದೇ ಒಂದು ಚುಟುಕ ಉತ್ತರವನ್ನು ಕೊಡ್ತಾರೆ, ತಾನ್ ತಿತಿಕ್ಷಸ್ವ. ಈ ಶಬ್ದಕ್ಕೆ ಉಳಿದವರೆಲ್ಲ ಅರ್ಥ ಮಾಡಿದ್ದೇ ಒಂದು. ಈ ಪಾಜಕದಲ್ಲಿ ಹುಟ್ಟಿದಂತಹ ನಮ್ಮ ಆಚಾರ್ಯರು ಮಧ್ವಗುರುಗಳು ಮಾಡಿದ ಅರ್ಥವೇ ಬೇರೆ. ಯಾರ ತಲೆಗೂ ಹೊಳೆಯದ ಅರ್ಥವನ್ನು ಜಗದ್ಗುರು ಮಧ್ವಾಚಾರ್ಯರು ಕೃಷ್ಣನ ಮಾತಿಗೆ ಉತ್ತರ ರೂಪವಾಗಿ ಹೇಳ್ತಾರೆ. ತಿತಿಕ್ಷಸ್ವ ಅಂದರೆ ಸಹಿಕೊಳ್ಳೋದು, ಬಂದದ್ದೆಲ್ಲ ಬರಲಿ ಸಹನೆ ಮಾಡಬೇಕು. ಇದು ತಾನ್ ತಿತಿಕ್ಷಸ್ವಗೆ ಅರ್ಥ ಬರೆದ್ರು. ಏನು ಬರುತ್ತೆ ಅದನ್ನು ಸಹಿಸ್ಕೊ ಅಂತ. ಅದರ ಅಷ್ಟು ಸ್ವಾರಸ್ಯ ಅಲ್ಲ ರೀ. ಒಬ್ಬರಿಗೆ ತುಂಬ ಹೊಟ್ಟೆ ನೋವು, ತುಂಬ ತಲೆನೋವು, ಡಾಕ್ಟ್ರ್ ಹತ್ರ ಹೊಟ್ಟೆ ಹಿಡ್ಕೊಂಡು ಹೋದ. ಡಾಕ್ಟ್ರೇ ಹೊಟ್ಟೆ ನೋವು. ಡಾಕ್ಟ್ರ್ ಅಂದರು, ಸಹನೆ ಮಾಡಪ್ಪ, ಏನು ಮಾಡೋಕ್ಕಾಗಲ್ಲ, ಅದೊಂದೇ ಪರಿಹಾರ, ಔಷಧಿ ಏನಿಲ್ಲ, ತಲೆನೋವು ಬಂತ ಸಹನೆ ಮಾಡು ಅಂದ್ರೆ ಏನರ್ಥ ರೀ? MBBS ಓದಿ ಏನು ಪ್ರಯೋಗ ಅಂತಾರೆ. ಸಹನೆ ಮಾಡು ಅಂದರೆ ಅದು ಅರ್ಥ ಗೌರವ ಅಲ್ಲ. ಮಧ್ವಾಚಾರ್ಯರಂತಾರೆ, ವಿಫುಲೀಕುರು, ಅದನ್ನು ವಿಫಲಗೊಳಿಸು. ಬರುತ್ತೆ, ಬೇಕಾದ್ದು ಬರ್ತಾ ಇದೆ, ಅದರ ಕಡೆಗೆ ಮಾತ್ರ ಮನಸ್ಸನ್ನು ಕೊಡಬೇಡ. ಕೆಲವರು ಸಹಿಸಿಕೋ ಅಂತ ಅರ್ಥ ಮಾಡಿದರೆ ಇದು ಸ್ವಾರಸ್ಯವಾದ ಅರ್ಥ ಆಗೋಲ್ಲ. ಅದಕ್ಕೆ ತಿತಿಕ್ಷಸ್ವ ಅನ್ನೋದಕ್ಕೆ ಆಚಾರ್ಯರು ವಿಫಲೀಕುರು, ಅಭಿಮಾನ ತೊರೆಯೋದೇ ಪರಿಹಾರ. ಅದರ ಮೇಲೆ ಇದು ದೇಹ ನನ್ನದಲ್ಲ, ರೋಗ ಬರೋದೇ, ಮೂಗಿದ್ದವ್ರಿಗೆ ನೆಗಡಿ ಬಂದೇ ಬರುತ್ತೆ, ತಲೆ ಇದ್ದವ್ರಿಗೆಲ್ಲ ತಲೆನೋವು ಬಂದೇ ಬರುತ್ತೆ. ತಲೆನೋವೇ ಬರಬಾರ್ದು ಅಂದರೆ ತಲೆನೇ ಇರಬಾರ್ದು. ನಮಗೆ ತಲೆ ಇದೆ ಅಂತ ಗೊತ್ತಾಗೋದೇ ತಲೆನೋವು ಬಂದಾಗ. ಎಷ್ಟೋ ಸತಿ ಅವುಗಳ ಇರುವಿಕೆ ನಮಗೆ ಗೊತ್ತೇ ಆಗಲ್ಲ ರೀ. ಹೆಬ್ಬೆರಳಿಗೆ ಪ್ರಾಬ್ಲಮ್ ಬಂದಾಗಲೇ ಹೆಬ್ಬೆರಳಿನ ಮಹತ್ವ ಗೊತ್ತಾಗತ್ತೆ. ಕಿರುಬೆರಳಿಗೆ ಪ್ರಾಬ್ಲಮ್ ಬಂದಾಗಲೇ ಕಿರುಬೆರಳು ಇರೋದು ಗೊತ್ತಾಗತ್ತೆ ರೀ. ಉಸಿರಾಟಕ್ಕೆ ಪ್ರಾಬ್ಲಮ್ ಬಂದು ಆಸ್ಪತ್ರೆಗೆ ಸೇರಿ ಆಕ್ಸಿಜನ್ ಹಾಕಿದಾಗಲೇ ಉಸಿರಾಡ್ತಿದ್ವಿ ಅನ್ನೋದು ನೆನಪಿಗೆ ಬರುತ್ತೆ. ಅಲ್ಲಿವರೆಗೂ ಗೊತ್ತೇ ಆಗಿರಲ್ಲ ರೀ. ಎಲ್ಲ ನಾರ್ಮಲ್ ಆಗತ್ತೆ. ಒಂದು ಸತಿ ಅಬ್ನಾರ್ಮಲ್ ಆದಾಗಲೇ ನಾರ್ಮಲ್ದು ಮಹಿಮಾ ಗೊತ್ತಾಗೋದು. ಅದರಿಂದ ತಿತಿಕ್ಷಸ್ವ ಅಂದರೆ ಆಚಾರ್ಯರು ಅದರ ಮೇಲೆ ಅಭಿಮಾನ ತ್ಯಾಗ ಮಾಡು. ಮತ್ತು ವಸ್ತುಗಳ ಯಥಾರ್ಥವಾದ ಜ್ಞಾನ ಅಭಿಮಾನ ತ್ಯಾಗ ಮಾಡಲಿಕ್ಕೆ ಸಾಧನ ಆಗುತ್ತೆ. ವಸ್ತುಗಳ ಮೇಲಿನ ಯಥಾರ್ಥವಾದ ಜ್ಞಾನ ಬಂದಾಗ ಅಭಿಮಾನ ತ್ಯಾಗ ಮಾಡ್ಬೋದು. ನಿಮಗೊಂದು ಉದಾಹರಣೆ ಕೊಡ್ತೇನೆ ನೋಡಿ, ಭಾಳ ಆಶ್ಚರ್ಯ. ಒಂದು ಮಗು ಕೈಯಲ್ಲೊಂದು ಸೀಸಿ ಬಾಟ್ಲು ಹಿಡ್ಕೊಂಡಿತ್ತು. ತಾಯಿ ಬಂದು ವೇಗವಾಗಿ ಕಿತ್ಕೊಂಡ್ಳು. ಅದು ನಿಜವಾಗಿ ಔಷಧಿ ಎಲ್ಲ, ವಿಷದ ಬಾಟ್ಲು ಮಗು ಕೈಲಿದೆ. ತಾಯಿ ಬಂದು ಕಿತ್ಕೊಂಡ್ಳು. ಮಗು ಕೈಲಿ ಕಿತ್ಕೊಂಡ ತಕ್ಷಣ ಮಗುವಿಗೆ ಭಾರಿ ಸಿಟ್ಟು. ಆದರೆ ತಾಯಿ ಕಿತ್ಕೊಳ್ಳಿಕ್ಕೆ ಕಾರಣ ಅದರಲ್ಲಿರುವ ವಿಷದ ಬಗ್ಗೆ ಯಥಾರ್ಥವಾದ ಜ್ಞಾನ ಇದೆ. ಈ ಮಗು ಅಪ್ಪಿ ತಪ್ಪಿ ಏನಾದರೂ ಆಟ ಆಡುವ ಬರದಲ್ಲಿ ವಿಷವನ್ನು ಕುಡಿದರೆ ಮಗು ಸಾಯತ್ತೆ. ವಿಷದ ಸರಿಯಾದ ಅರಿವು ಯಾರಿಗಿದೆ? ಮಗುವಿಗಿದೆಯೋ ತಾಯಿಗಿದೆಯೋ? ಅದಕ್ಕೆ ತಾಯಿ ಅದರ ಮೇಲೆ ಅಭಿಮಾನ ತ್ಯಾಗದಿಂದ ಅದನ್ನು ಕಿತ್ತುಕೊಂಡು ಮಗುವನ್ನು ರಕ್ಷಣೆ ಮಾಡುವಂತೆ ವಸ್ತುವಿನ ಯಥಾರ್ಥವಾದ ಜ್ಞಾನ ಆದಾಗ ಮಾತ್ರ ಅಭಿಮಾನ ತ್ಯಾಗ ಸಾಧ್ಯ ಆಗುತ್ತೆ. ಈ ನಿಮಿತ್ತ ನಾವು ನಾಶವಾದ, ದುಃಖವಿಲ್ಲದ ಸಾವು, ದೇಹ ಪ್ರಾಪ್ತಿ ಅಂದರೆ ದೇಹಕ್ಕೆ ಸಾವು, ಸಂಪರ್ಕ ತಪ್ಪಿ ಹೋಯಿತು, ಇದೆಲ್ಲ ಅಂದ್ಕೊಳ್ಳೋದು ಬೇಕಿಲ್ಲ. ಯಾಕೆಂದರೆ ದೇಹಾಂತರ ಪ್ರಾಪ್ತಿ, ದೇಹ ನಿಮಿತ್ತವಾದ ನಾಶ, ದುಃಖ ಅದು ಇರೋದಿಲ್ಲ. ದೇಹ ಹೋಯಿತು ಅನ್ನುವ ದುಃಖ ನಮಗೆ ಬರೋಲ್ಲ. ಅಭಿಮಾನವನ್ನು ತತ್ವಜ್ಞಾನದ ಮೂಲಕ ತ್ಯಾಗ ಮಾಡಬೇಕು. ಆಗ ಯಾವ ದುಃಖವೂ ಬರೋದಿಲ್ಲ. ಯದ್ಯಪಿ ಕರೆಂಟ್ ಹೊಡಿತು ಅಂತ ಹೇಳಿ ಮನೆಯಲ್ಲಿರುವ ಎಲ್ಲ ವಿದ್ಯುತ್ ತಂತಿಗಳನ್ನು ಕತ್ತರಿಸಬೇಕಾದಿಲ್ಲ ರೀ. ಸುಮ್ಮನೆ ಕರೆಂಟ್ ಇದ್ದರೆ ಪ್ರಾಬ್ಲಮ್ ಆಚಾರೆ, ಹಿಂದಿನ ಆ ದೀಪ ಹಚ್ಕೊಂಡಿರೋದು ಒಳ್ಳೆಯದು, ಈ ಕರೆಂಟ್ ಇದ್ದರೆ ಪ್ರಾಬ್ಲಮ್ ಅಂಥೇಳಿ ಮನೇಲಿರೋ ಎಲ್ಲ ಕರೆಂಟನ್ನು ಕಟ್ ಮಾಡಬೇಕಾದಿಲ್ಲ. ಅಥವಾ ಕರೆಂಟ್ ಇದ್ದರೂ ನಾವಂತೂ ಯೂಸ್ ಮಾಡಲ್ಲ ಆಚಾರೆ. ಯೂಸ್ ಮಾಡೋಕ್ಕೆ ಹೋಗಿ ಎಲ್ಲಿ ಕರೆಂಟ್ ಹೊಡೆಸ್ಕೊಳ್ಳೋದು, ಅದಕ್ಕೆ ನಾವು ಮನೇಲಿ ಸ್ವಿಚ್ಚೂ ಹಾಕಲ್ಲ. ಅಂದರೆ ಅದೆಲ್ಲ ಮೂರ್ಖತನ. ನಿಮಗೆ ಕರೆಂಟ್ ಹೊಡಿಬಾರ್ದು ಅಂದರೆ ಅದರಲ್ಲಿ ಹರಿಸುವಂತಹ ವಿದ್ಯುತ್ತನ್ನು ನಿಲ್ಲಿಸಿದ್ರೆ ಸಾಕು. ನಿಮ್ಮ ಗಮನ, ನಿಮ್ಮದು ಅಭಿಮಾನ ಆ ಕಡೆ ಹೋಗದಿದ್ದರೆ ಸಾಕು, ಏನು ಬಾಧಕ ಆಗೋಲ್ಲ ಅಂತ ಹೇಗೋ ಹಾಗೆ ಅಭಿಮಾನವೇ ಕಾರಣ. ಅಭಿಮಾನ ಬಿಟ್ಟವರಿಗೆ ಯಾವ ಬಗೆಯ ದುಃಖವೂ ಇರೋದಿಲ್ಲ ಅಂದಾಗ ಇನ್ನೊಂದು ಸಂಶಯ ಅಂದರೆ, ಸಾಯುವವರು ಯಾರ್ಯಾರು ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಸಾಯೋರಿದ್ದಾರಲ್ಲ, ಅವರಾಗವರೇ ಸತ್ತು ಬಿಟ್ಟರೆ, ನಾರ್ಮಲ್ ಡೆತ್
ಅವರಾಗವರೇ ಸತ್ತು ಬಿಟ್ಟರೆ ಯಾವ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಅವರು ಸಾಯೋರಲ್ಲ ಅಂದರೆ ಈಗ ಸಾಯೋರಲ್ಲ, ಅವ್ರಿಗಿನ್ನೂ ಟೈಮ್ ಇದೆ, ಚೆನ್ನಾಗಿದ್ದಾರೆ, ಕೈಕಾಲೆಲ್ಲ ಗಟ್ಟಿಗಿದೆ, ಚಿರಂಜೀವಿಗಳು, ಇಚ್ಛಾಮರಣಿಗಳು. ಇಂಥವರ ಸಾವಿಗೆ, ಮುಂದೆಂದೋ ಸಾಯುವವರ ಸಾವಿಗೆ ಇಂದು ನಾನು ಕಾರಣ ಆಗ್ತಾ ಇದ್ದೀನಲ್ಲ, ಅದಕ್ಕೆ ಕಳ್ತಾ ಇದ್ದೀನಿ ಅಂತಾನೆ ಅರ್ಜುನ. ಅಂದ್ರೆ ಎಷ್ಟು ಅಳು ನೋಡ್ರಿ ಅವ್ನಿಗೆ, ಎಷ್ಟು ಅಳುಗಳನ್ನು. ಈ ಥರ ಎಲ್ಲ ಪ್ರಶ್ನೆ ನಮಗೆ ಬರೋದೇ ಇಲ್ಲ. ಅರ್ಜುನ ಅದಕ್ಕೆ ಮಹಾಜ್ಞಾನಿ. ಮುಂದೆ ನಿಮಗೆ ಬರಬಹುದಾದ ಎಲ್ಲ ಸಂದೇಹಗಳ ಪ್ರತಿನಿಧಿಯಾಗಿ ಭಗವಂತನ ಮುಂದೆ ಅವನ ಇದ್ದಾನೆ. ಇವತ್ತು ಎಂದೋ ಸಾಯುವವರು, ಅವರ ಸಾವಿಗೆ ಇಂದು ನಾವೇ ಕಾರಣ ಆಗ್ತಾ ಇದ್ದೀವಲ್ಲ, ಅವರನ್ನೀಗ ನಾವು ಕೊಲ್ತಾ ಇದ್ದೇವೆ. ಹೇಗೋ ಮುಂದೊಂದು ದಿನ ಸಾಯ್ತಾ ಇದ್ದಾರೆ, ಮುಂದೇನು ಸಾಯೋದು, ಈಗಲೇ ಕೊಂದು ಬಿಡ್ತೀವಿ ಅಂದರೆ, ಹುಟ್ಟಿದ ಮಗು ಹುಟ್ಟಿತು, ಸಾಯಕ್ಕೆ ಹುಟ್ಟಿದೆ ಅಂದ್ರೆ ಏನರ್ಥ ರೀ? ಸಾಯಕ್ಕೆ ಹುಟ್ಟಿದೆ ನಮಗೆ ಗೊತ್ತು, ಇವತ್ತು ಸಾಯಿಸೋಕ್ಕಾಗತ್ತ ಮಗುನ? ಹಾಗಾದ್ರೆ ಎಂದೋ ಒಂದು ದಿನ ಸಾಯುವವರನ್ನು ಹಿಂದೆ ಕೊಂದ ಪಾಪ ನಮಗೆ ಅಂಟತ್ತೋ ಇಲ್ಲೋ, ಅದರಿಂದ ನಂಗೆ ದುಃಖ ಆಗತ್ತೋ ಇಲ್ಲೋ ಅಂದರೆ ಕೃಷ್ಣ ಪರಮಾತ್ಮ ನಾಸತೋ ವಿದ್ಯತೋ ಭಾವೋ ನಾ ಭಾವೋ ವಿದ್ಯತೆ ಅಸತಃ ಉಭಯೋರಪಿ ದೃಷ್ಟಾಂತೋ ಅನಯೋ ತತ್ವದರ್ಶಿಭಿ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ, ನೋಡು, ಸತ್ಕಾರ್ಯದಿಂದ ಎಂದೂ ದುಃಖ ಇಲ್ಲ, ದುಷ್ಕಾರ್ಯದಿಂದ ಎಂದೂ ಸುಖ ಇಲ್ಲ. ಅಂದರೆ ಅರ್ಜುನ, ನೀನು ಅವರನ್ನು ಕೊಂದರೂ ಅದಕ್ಕೆ ಪಾಪಕ್ಕೆ ಕಾರಣ ಆಗೋಲ್ಲ. ಯಾಕಂದರೆ ದುಷ್ಟರ ನಿಗ್ರಹ ಅನ್ನೋದೇನಿದೆಯಲ್ಲ, ಅದು ಕ್ಷತ್ರಿಯನಾದ ನಿನಗೆ ದೊಡ್ಡ ಕರ್ತವ್ಯ. ಈ ಕರ್ತವ್ಯವನ್ನು ಮಾಡಬೇಕು. ಇದನ್ನು ಮಾಡದೆ ಅದನ್ನು ಹಿಂದೇಟು ಹಾಕಿದ್ದೆ ಆದರೆ, ಹೆದರಿದೆ ಆದರೆ ಅನರ್ಥ ಆಗುವ ಸಂಭವ. ಬಹುಮುಖ್ಯ, ಕೊಲ್ಲಲು ಹೊರಟಿರ್ತಕ್ಕಂಥದ್ದು ದುರ್ಯೋಧನಾದಿಗಳನ್ನು ಮತ್ತು ಆತ ತಾಯಿಗಳಾಗಿರ್ತಕ್ಕಂಥ ಅವರನ್ನು ಮಾತ್ರ ಅಲ್ಲ, ಅವರ ಜೊತೆ ಇರುವಂಥ ಭೀಷ್ಮಾದಿಗಳಿದ್ದರೂ ಕೂಡ ಅವರನ್ನು ಕೊಲ್ಲೋದ್ರಿಂದ ನಿನಗೆ ಯಾವ ಪಾಪ ಕಾರ್ಯ ಬರೋದಿಲ್ಲ. ಯಾಕಂದರೆ ಅವರು ಕೇವಲ ದುರ್ಯೋಧನಾದಿಗಳು ಯಾರಿಗೋ ದ್ರೋಹ ಮಾಡಿಲ್ಲ, ಇಡೀ ದೇಶಕ್ಕೆ ದ್ರೋಹ ಮಾಡಿದ್ದಾರೆ, ದೈವಕ್ಕೆ ದ್ರೋಹ ಮಾಡಿದ್ದಾರೆ, ಭಗವಂತನ ಸತ್ಯ ಧರ್ಮದ ಮಾರ್ಗವನ್ನು ಹಾಳು ಮಾಡಿದ್ದಾರೆ. ದೈವದ್ರೋಹಿಗಳಾದ ಅವರನ್ನು ಕೊಂದರೆ ಅದು ಸತ್ಕಾರ್ಯವೇ ವಿನಃ ಅಸತ್ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪಾಪ ಬರಲಿಕ್ಕೂ ಸಾಧ್ಯ ಇಲ್ಲ. ನೋಡಲಿಕ್ಕೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಟಿಕೆಟ್ ತಗೊಳ್ಳದೇ ಇದ್ದರೆ ಅದು ಕಂಡಕ್ಟ್ರಿಗೆ ಮಾಡಿದ ಮೋಸ ಅಲ್ಲ, ಸರ್ಕಾರಕ್ಕೆ ದೇಶಕ್ಕೆ ಮಾಡಿದ ಮೋಸ. ಹಾಗೆ ನೋಡಲಿಕ್ಕೆ ದುರ್ಯೋಧನಾದಿಗಳು ಸಣ್ಣ ಪುಟ್ಟವರಿಗೆ ಮೋಸ ಮಾಡಿದ ಹಾಕೊಂಡ್ರೋದು ಅವರಿಗೆ ಮೋಸ ಅಲ್ಲ, ದೇಶಕ್ಕೆ ದೈವಕ್ಕೆ ಮಾಡಿದ ದ್ರೋಹ. ಆದ್ದರಿಂದ ಕೌರವರು ವದಾರ್ಹರೇ ಆದ ಕಾರಣ ಅವರನ್ನು ಕೊಲ್ಲಬೇಕು, ಅವರ ಜೊತೆಗಿರುವ ಇವರನ್ನು ಕೊಲ್ಲಬೇಕು. ಕ್ಷತ್ರಿಯನಾದ ನಿನಗಿದು ಪರಮ ಕರ್ತವ್ಯ ಅಂದರೆ ಅರ್ಜುನ, ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಿಬಿಡ್ತೀನಿ, ಆನ್ಸರ್ ಹೇಳಿಬಿಡು ಕೃಷ್ಣ. ಭೀಷ್ಮಾಚಾರ್ಯರು ಸಾಯಲಿ, ದುರ್ಯೋಧನ ಸಾಯಲಿ, ಅವರು ಸತ್ತರೆ ಪರವಾಗಿಲ್ಲ, ದೇಶದ್ರೋಹಿಗಳು, ದೈವೆಲ್ಲ ಸರಿ, ನೀ ಹೇಳಿದ್ದೆಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ, ನಾನೇ ಯಾಕೆ ಕೊಲ್ಲಬೇಕವನ್ನ? ಬೇರೆ ಯಾರನ್ನಾರು ಅಡ್ಜಸ್ಟ್ ಮಾಡು ಸ್ವಾಮಿ, ನನಗೆ ಯಾಕೆ? ಎಂಥ ಪಾಪದ ಕೆಲಸಲ್ಲಿ ನನ್ನ ಕರ್ಕೊಂಡೋಗಿ ಅವ್ರು ಸಾಯಬೇಕು ಅಂತ ಹೇಳಿದ್ದು ನಿಜ, ನನ್ನೇ ಆ ಕೆಲಸಕ್ಕೆ ಯಾಕೆ ಇಟ್ಟಿದೀಯಾ? ಕೃಷ್ಣ ಅಂತಾನೆ, ಅಲ್ಲೋ ಅರ್ಜುನ, ನಿನ್ನಂಥ ಕ್ಷತ್ರಿಯನಿಗೆ ಒಮ್ಮೊಮ್ಮೆ ಇಂಥ ಅಪರೂಪದ ಯೋಗ ಭಗವಂತ ಕೊಡ್ತಾನೆ. ಇದು ಯೋಗ, ಕ್ಷತ್ರಿಯನಾಗಿ ನಿನಗೆ ಸಿಕ್ಕ ಯೋಗ ಇದು, ತಿಳಿ. ನೋಡಿ, ವಿಚಾರ ಮಾಡಿ. ನಿಮ್ಮನೇಲಿ ಏನೋ ಕಳ್ತನ ಆಯಿತು ಅಂತ ಹೇಳಿ ನೀವು ಪೊಲೀಸ್ನವ್ರ ಹತ್ರ ಹೋದರೆ ನನಗೆ ಹಿಡಿ ಅಂತ ಯಾಕೆ ಹೇಳ್ತೀರಿ? ನೀವು ಬೇರೆ ಯಾರಿಗಾರು ಹೇಳಿ, ಆಚಾರ್ಗೆ ಹೋಗಿ ಹೇಳಿ ಕಳ್ಳರು ಹಿಡಿ. ಯಾಕೆಂದರೆ ಪೊಲೀಸ್ನವ್ರಿಗೆ ಏನು ಕೆಲಸ ರೀ? ನಿನ್ನ ಕರ್ತವ್ಯ ಅದು, ನೀನೇ ಮಾಡಬೇಕು. ಚಂದ್ರವಂಶದ ಅರಸನಾದ ನೀನು, ನಿನ್ನ ಕರ್ತವ್ಯ ಸ್ವಧರ್ಮ ನಿಂದು. ನಿನ್ನ ಕರ್ತವ್ಯವನ್ನು ಬಿಡುವ ಹಾಗಿಲ್ಲ, ಆ ಕರ್ತವ್ಯವನ್ನು ಮಾಡು. ಸತ್ಕಾರ್ಯದಿಂದ ಎಂದೂ ನಿನಗೆ ಕೆಡಕಾಗೋಲ್ಲ. ಮತ್ತು ಅವರೆಲ್ಲ ವದಾರ್ಹರು, ಜೊತೆಗೆ ಅದು ನಿನ್ನ ಕರ್ತವ್ಯ. ಈ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದಾಗ, ಭಗವಂತ ಪ್ರೀತನಾಗಲಿ ಅಂತ ಮಾಡಿದಾಗ, ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಪರಮಾತ್ಮ ಪ್ರೀತನಾಗುವಂತ ಮಾಡಿದಾಗ ಅದು ಯಾವ ಪಾಪಕ್ಕೂ ಕಾರಣ ಅಲ್ಲ. ಮುಖ್ಯವಾಗಿ ಅಭಿಮಾನ ತ್ಯಾಗ ಮಾಡಬೇಕು. ಅದಕ್ಕೆ ಕಾರಣವಾದದ್ದು ತತ್ವಜ್ಞಾನ. ಈ ತತ್ವಜ್ಞಾನದಲ್ಲಿ ಒಂದು ಸ್ಟೆಪ್ ಇಟ್ಟರೆ ಸಾಕು, ಭಾಳ ಕಷ್ಟ ರೀ. ತುಂಬ ಜನ ಅವರವ್ರ ತತ್ವವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ತತ್ವಜ್ಞಾನಕ್ಕೆ ಸಾಧನ ಆಗುವ ಯೋಗವನ್ನು ಅರಿಯುವ ಪ್ರಯತ್ನ ಅದು ಜೀವನದ ತಾರಕಕ್ಕೆ ಕಾರಣ.
ದೊಡ್ಡ ಸಂಸಾರದ ಭಯ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್. ನೀವು ದೇವರನ್ನು ಅರಸುವ ವಿಷಯದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರು, ತತ್ವಜ್ಞಾನದ ಮಾರ್ಗದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೂ ಸಾಕು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಈ ಕೆಲವೆಲ್ಲ ರೋಗ ಬಂದಾಗ ಅರ್ಧಂಬರ್ಧ ಔಷಧಿ ತೊಗೊಂಡ್ರೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ ರೀ. ಆದರೆ ವಿಷ್ಣು ಧರ್ಮದಲ್ಲಿ ಸತ್ಕರ್ಮದಲ್ಲಿ ಸ್ವಲ್ಪ ಮಾಡಿದರೂ ಕೂಡ ದೊಡ್ಡ ಭಯವನ್ನೇ ನಾಶ ಮಾಡುವಂಥದ್ದು. ಅಷ್ಟೇ ಅಲ್ಲ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಭಗವಂತನಿಗೆ ಸಂಬಂಧಪಟ್ಟಂಥ ಭಗವಂತ ಮೆಚ್ಚುವಂಥ ಧರ್ಮವನ್ನು ಪ್ರಾರಂಭ ಮಾಡಿದರೂ ಸಾಕು. ಚಾತುರ್ಮಾಸ್ಯ ಬಂದಾಗ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಸಾಕು. ಮೊದಲನೇ ದಿನ ಮಾಡಿದ್ರೆ ಸಾಕು, ಎರಡನೇ ದಿನ ಮಾಡಿದ್ರೂ ಖುಷಿ. ಪುರಾಣ ಶುರುವಾಯಿತೆ, ಹೋಗೋಣ ಅಂದ್ಕೊಂಡ್ರೆ ಪುಣ್ಯ. ಹೌದಾ ಆಚಾರ್ಯ? ನಾವು ಹೋಗೋಣ ಅಂದ್ಕೊಂಡು ಮನೇಲೇ ಕೂತ್ಕೊಂಡು ಬಿಡ್ತೀವಿ. ಅಲ್ಲ, ಅಂದ್ಕೊಂಡ್ರೆ ಪುಣ್ಯ, ಬಂದ್ರಂತೂ ಇನ್ನೂ ಪುಣ್ಯ, ಬಂದು ನಿದ್ದೆ ಮಾಡದಿದ್ರಂತೂ ಇನ್ನೂ ಪುಣ್ಯ. ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ಮಧ್ಯ ಎದ್ದು ಕೇಳಿದ್ರೆ ಛೇ ನಿಮ್ಮ ಪುಣ್ಯಕ್ಕೆ ಎಷ್ಟಂದ್ಯಾ. ವಿಷ್ಣು ಧರ್ಮ, ವೈಷ್ಣವ ಧರ್ಮ, ಭಗವಂತನ ಪ್ರೀತಿಕಾರಕವಾದ ಧರ್ಮ, ಅದು ಭಾರಿ ದೊಡ್ಡದು. ಹಾಗಾದ್ರೆ ಭಗವಂತನ ಬಗ್ಗೆ ಹೇಳೋರು ಎಷ್ಟು ಜನ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ. ಸರಿಯಾಗಿ ತಿಳಿದವ್ರದ್ದು ಒಂದೇ ದಾರಿ, ತಿಳಿಲಾರ್ದವ್ರು ಬಾಯಿಗೆ ಬಂದಂಗೆ ಮಾತು ಇದ್ದಾರೆ. ಅವರು ಎಲ್ಲರ ಮಾತುಗಳನ್ನು ಕೇಳುವ ಹಾಗಿಲ್ಲ. ಕೆಲವ್ರ ಪ್ರಕಾರ ಜಗತ್ತೇ ಇಲ್ಲ, ಕೆಲವ್ರಿಗೆ ಎಲ್ಲ ಸುಳ್ಳು, ಕೆಲವ್ರಿಗೆ ದೇವರೇ ಇಲ್ಲ, ಕೆಲವ್ರಿಗೆ ಶೂನ್ಯವೇ ತತ್ವ, ಕೆಲವರು ದೇವರನ್ನು ಒಪ್ಪಿದ್ರೂ ದೇವರಲ್ಲಿ ಗುಣ ಇಲ್ಲ, ಇದ್ರೂ ಕೆಲವರಿಗೆ 8 ಗುಣ, ಕೆಲವರಿಗೆ ದೇವರು ಆಗೋದೇ ಮೋಕ್ಷ, ಕೆಲವರು ದೇವ್ರ ಥರ ಆಗೋದು ಮೋಕ್ಷ, ಕೆಲವರು ಸುಮ್ಮನೆ ಮೇಲೆ ಹೋಗ್ತಿರೋದೇ ಮೋಕ್ಷ ಅಂತ. ನಿರಂತರ ಊರ್ಧ್ವಗತಿ ಸಾ ಮೋಕ್ಷ. ಮೋಕ್ಷ ಅಂದ್ರೇನು ಅಂತ ಒಬ್ಬರನ್ನ ಕೇಳಿದ್ರೆ, ನಿರಂತರ ಊರ್ಧ್ವಗತಿ, ಸ್ಟ್ರೈಟ್ ಹೋಗ್ತಿರೋದು. ಸುಮ್ಮನೆ ಇಲ್ಲಿ ಕೂತಿರೋದೇ ಒಳ್ಳೇದಲ್ವೇನ್ರಿ? ಸುಮ್ಮನೆ ಮೇಲೆ ಯಾಕೆ ಹೋಗ್ಬೇಕು? ರಾಮಕೃಷ್ಣ ಟೈಮ್ ಕಾಫಿ ತಿಂಡಿ ತಿನ್ಕೊಂಡು ಆಗೀಗ ಏನೋ ಕಿವಿಗೊಂದಷ್ಟು ಆರಾಮಾಗಿ ಇಲ್ಲಿದ್ದೀವಿ. ನಿರಂತರ ಊರ್ಧ್ವಗತಿ ಅಂತೆ. ಯಾರಿಗೆ ಬೇಕು? ಎಷ್ಟೋ ಸತಿ ಫ್ಲೈಟ್ ಹತ್ತಿ ಮೇಲೆ ಹೋದಾಗ ಹೋಗುವಾಗ ಖುಷಿ ಆಗತ್ರಿ, ಲ್ಯಾಂಡ್ ಆಗುವಾಗ ಭಾರಿ ಭಯವಾಗ. ಲ್ಯಾಂಡ್ ಆಗುತ್ತೋ ಆಗೋದೇ ಇಲ್ವೋ? ದೇವ್ರ ದಯ ಇದ್ದರೆ ಲ್ಯಾಂಡ್ ರೀ, ಇಲ್ಲದೇ ಇದ್ರೆ ಬೃಂದಾವನ, ಇಂದಿರಾರಮಣ, ಗೋವಿಂದ ಗೋವಿಂದ, ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು. ಕೆಲವರಿಗೆ ಮೋಕ್ಷ ಅಂದರೆ ಜೀವ ಪರಮಾತ್ಮ ಒಂದೇ ಆಗೋದು ಮೋಕ್ಷ, ಕೆಲವರಿಗೆ ಭಗವಂತನ ಆನಂದದಲ್ಲಿ ಸಾಮ್ಯವೇ ಮೋಕ್ಷ. ಒಂದೊಂಥರ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಆಧಾರ ಕೊಟ್ಟು ವಿಚಾರವನ್ನು ಮಂಡಿಸುವ ಜನ ಎಷ್ಟೇ ಇದ್ದರೂ ಅವರೆಲ್ಲರದು ಒಂದೇ ದಾರಿ. ತಲೆಗೆ ತೋರಿದ ಹಾಗೆ ಯಾರು ಮಾತಾಡ್ತಾರೆ ಅವ್ರದ್ದು ಮಾತ್ರ ಬೇರೆ ಬೇರೆ ಇರುತ್ತಪ್ಪ. ಅದರ ಬಗ್ಗೆ ನೀ ಕೇಳಿಸ್ಕೊಳ್ಬೇಡ. ಕೆಲವರು ವೇದ ಒಪ್ತಾರೆ, ವೇದ ಒಪ್ಪಿಯೂ ಕೂಡ ದೇವರನ್ನು ಒಪ್ಪಲ್ಲ, ದೇವರನ್ನು ಒಪ್ಪದ. ದೇವರನ್ನು ಒಪ್ಪಿದ್ರು ಅವ್ರ ಮಾತು ಕೇಳಬೇಡ. ವೇದ ವೈಗುಣ್ಯ ವಿಷಯ ವೇದ ನೈಸ್ತರ್ಗುಣ್ಯೋ ಭವ ಅರ್ಜುನ. ಅರ್ಜುನ, ವೇದಗಳು ಯಾವಾಗಲೂ ಮೇಲೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳುತ್ತೆ, ಫಲಗಳನ್ನು ಹೇಳುತ್ತೆ. ಫಲಕ್ಕಾಗಿ ಮಾಡಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮವನ್ನು ಮಾಡು. ಕರ್ಮ ಮಾಡುವಾಗ 2 ಬಿಟ್ಟು ಮಾಡು ಅಂತಾರೆ, 2 ಬಿಡಬೇಕಂತೆ. ಏನದು ಬಿಡಬೇಕಾಗಿರೋದು? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಯಾವಾಗಲೂ ಸಂಘವನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಅಹಂಕಾರವನ್ನು ಬಿಟ್ಟು ಮಾಡುವಾಗ ನಾನು ಅನ್ನೋದು ಬಿಡು.